ವ್ಲಾಗ್ ಏನಂದರೆ ನಾನು ಹಾಸನಿಗೆ ಬಂದಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ತುಂಬ ವೆರೈಟಿ ಆಗಿರುತ್ತೆ. ಫಸ್ಟ್ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿ ಬರ್ತೀವಿ ಆ್ಯಂಡ್ ಇಲ್ಲೊಂದು ಮದುವೆ ಫಂಕ್ಷನ್ ಇದೆ, ಅದನ್ನು ನಾವು ಅಟೆಂಡ್ ಮಾಡ್ತೀವಿ. ಸೊ ಈಗ ಫಸ್ಟು ನಮ್ಮ ಮನೆ ದೇವ್ರಿಗೆ ಹೋಗಿ ಬರೋಣ ಬನ್ನಿ. ಈ ಕಡೆ ನೋಡು. ಈಗ ನಾವಿಲ್ಲೇ ಒಂದು ಕಡೆ ತಿಂಡಿ ತಿನ್ಕೊಂಡು ಹೊರಡ್ತೀವಿ. ಸೊ ಈಗ ದೇವ್ರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹೂವು ಹಣ್ಣು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಹೂವು ಹಣ್ಣು ಎಲ್ಲ ತೊಗೊಂಡು ಇನ್ನು ತೆಂಗಿನಕಾಯಿ ಮರಿಯೋಕ್ಕಾಗುತ್ತಾ, ಸೊ ತೆಂಗಿನಕಾಯಿನೇ ತೊಗೋತಾ ಇದ್ದೀವಿ ಈಗ. ನಾನೀಗಿರೋ ಊರು ಬಾಣಾವರ ಅಂತ. ನಾನೀಗ ಬಾಣಾವರದಿಂದ ಸಕ್ರಾಪಟ್ಟಣ ಅಂದರೆ ನಮ್ಮ ಮನೆ ದೇವ್ರ ಊರಿಗೆ ಹೋಗ್ತಾ ಇದ್ವಿ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮೂರಲ್ಲಿ ರೋಡಿನ ಅಕ್ಕಪಕ್ಕ ಹೆಂಗಿರುತ್ತೆ ಅಂತ ಸುಮ್ಮನೆ ತೋರಿಸೋಣ ಅಂತ. ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಲ್ವಾ. ಆ್ಯಂಡ್ ಇದು ನಂಗೆ ಆ್ಯಕ್ಚುಲಿ ಅರ್ಥ ಆಗ್ತಿಲ್ಲ, ತೆಂಗಿನ ಮರನ ಅಡಿಕೆ ಮರನ ಅಥವಾ ಬಾಳೆ ಮರನ ಅಂತ. ನೀವು ಹಿಂದೆ ಇರೋದು ಬಾಳೆ ಮರ, ಮುಂದ್ಗಡೆ ಇರೋದು ಅಡಿಕೆ ಮರ ಅನಿಸುತ್ತೆ. ನಾವೀಗ ದೇವಸ್ಥಾನ ರೀಚ್ ಆಗಿದ್ದೀವಿ. ನಮ್ಮದು ದೇವಸ್ಥಾನ ಇರೋದು ಸಕ್ರಾಪಟ್ಟಣ. ಯಾವ ಊರಿಲ್ಲಿದೆ? ಚಿಕ್ಕಮಂಗ್ಳೂರ ಅಥವಾ ಹಾಸನ? ಚಿಕ್ಕಮಂಗ್ಳೂರಲ್ಲಿ ಸಕ್ರಾಪಟ್ಟಣ ಅಂತ ಊರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಈಗ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಬನ್ನಿ. ತುಂಬ ರಶ್ ಇರೋ ಕಾಣ್ತಾ ಇದೆ, ಬಿಕಾಸ್ ಇವತ್ತು ಸ್ಯಾಟರ್ಡೇ ಆ್ಯಂಡ್ ಸ್ಯಾಟರ್ಡೇ ಬಂದು ನಮ್ಮದು ಮನೆ ದೇವ್ರ ವಾರ. ಸೊ ಇಲ್ಲಿ ಕಾರೆಲ್ಲ ಸುಮಾರು ನಿಂತಿದೆ, ಜನನೂ ಸುಮಾರಿದ್ದಾರೆ. ಫುಲ್ ರಶ್ ಇದೆ ಇವತ್ತು. ಬನ್ನಿ ಹೋಗೋಣ. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ಒಂದ್ ಕಡೆ ಒಂಥರ ಪ್ರವಾಹ ಬಂದಂಗೆ ಬಂದ್ಬಿಟ್ಟವ್ರೆ ಫುಲ್ಲು. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ಇದರಲ್ಲಿ ಕ್ಯೂ ಇಲ್ಲ ಏನಿಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ನಿಂತಿದ್ರು ಜನ. ಆ್ಯಂಡ್ ಈಗ ಟೈಮ್ ಎಷ್ಟು ಅಂದರೆ ಲಿಟ್ರಲಿ 12 ಗಂಟೆ ಮೇಲಾಗಿದೆ. ಆ್ಯಂಡ್ ಇನ್ನೂ ದೇವಸ್ಥಾನದ ಬಾಗಿಲು ಓಪನ್ ಮಾಡಿರಲಿಲ್ಲ ಅವರು, ಇನ್ನೂ ಪೂಜೆ ನಡೆಸ್ತಾ ಇದ್ರು. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾವೀಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ದೇವಸ್ಥಾನದಿಂದ. ಆ್ಯಂಡ್ ಲಿಟ್ರಲಿ ದೇವಸ್ಥಾನ ಫುಲ್ ರಶ್ ಆಗಿದೆ ಶನಿವಾರ ಇರೋದ್ರಿಂದ. ಈಗ ಪ್ರಸಾದ ತಗೊಂಡು ಮತ್ತೆ ಮನೆಗೆ ಬನ್ನಿ ಹೋಗೋಣ. ನಾವು ಮನೆ ದೇವರೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನನೇ ಬಂದ್ವಿ. ರೆಸ್ಟ್ ಎಲ್ಲ ಮಾಡಿ ರೂಮಲ್ಲಿ. ಈಗ ಮದುವೆ ಅಂದರೆ ನಾಳೆ ಮದುವೆ, ಇವತ್ತು ರಿಸೆಪ್ಷನ್ನು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮದುವೆ ಯಾರ್ದು ಅಂತ ಅಂದರೆ ನನ್ನ ಕಸಿನ್ ಬ್ರದರ್ ರಕ್ಷಿತ್ ಅಂತ ಅವನ ಹೆಸರು, ಅವನದು. ಆ್ಯಂಡ್ ಈಗ ಟೈಮ್ ಬಂದು 6:15. ಈಗ ಹೊರಡ್ತಾ ಇದ್ದೀವಿ ನಾವು. ಅವರೆಲ್ಲ ಬಂದಿದ್ದಾರೆ ಛತ್ರಕ್ಕೆ. ನಡೀರಿ ಹೋಗೋಣ. ಚಿತ್ತಣ್ಣ ನಿನ್ನ ಮದುವೆ ವ್ಲಾಗ್ ಮಾಡಲಾ? ಹಾಂ, 2 ಮಾತು ಮದುವೆಗಿಂತ ಮುಂಚೆ. ಹಾಂ, ಏಕೆ ವ್ಲಾಗಲ್ಲೆಲ್ಲ ಮಾತಾಡಲ್ಲ ಅಂದರೆ ಏಕೆ? ಇರ್ಲಿ, ಹೇಳು ಒಂದು 2 ಮಾತು. ಮದುವೆ ನೀನು ಹೇಳಬೇಕು, ನೀನು ಹೇಳಬೇಕು ಸಮಾಚಾರ. ಕಂಟೆಂಟ್ ಬೇಕು ನನಗೆ. ಮದ್ವೆಗೆ ಬಂದಿರೋದು ಯಾಕೆ ಅನ್ಕೊಂಡೆ? ಏನ ಇನ್ನೊಂದ್ಸತಿ ಬಹಳ ಖುಷಿ ಆಯ್ತು. ಮುಂದೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗಿಫ್ಟ್ ಏನಾದ್ರು ನಂಗೆ ಸ್ಪೆಷಲ್ ಆಗಿ ಕೊಡ್ತೀನಿ. ನಾಳೆ ಬೇಡ, ಇವತ್ತೇ. ಒಂದು ರಿಂಗ್ ಬಿಸ್ಕೊಡ್ತೀನಿ. ನಾಳೆ ಹೇಳಿದ್ದೀವಿ, ಇವತ್ತೇ ಕೊಡು. ನಾಳೆ ಹೇಳಿದ್ದೀವಿ, ಇವಾಗಲ್ಲ.
ಇದು ಡೈಲಾಗ್ ಎಷ್ಟು ಜನ ಕೇಳಿದೆ? ಈ ಡೈಲಾಗ್ ಎಷ್ಟು ಜನ ಕೇಳಿದೆ? ಯಾರಿಗೆ ನಿಮಗೆ ಫಸ್ಟ್ ಹೇಳ್ತೀನಿ. ಬೇಕಾ ನೀನು ಹೇಳಿರ ಮಾತ್ರ? ಖಂಡಿತ ನಂಬಲೇಬೇಕು. ನಂಬಲೇಬೇಕು. ಹಂಗಾರೆ ನಾಳೆ ನಾನು ಮನೆಗೆ ಹೋಗ್ಬೇಕಾದ್ರೆ ಕೊಡ್ತೀಯ ರಿಂಗ್ನ? ನಾಳೆ ಹೋಗ್ತೀವಿ ಮನೆಗೆ. ನಾಳೆ ಹೋಗ್ತೀವಿ. ನಾಳೆ ಯಾಕೆ ಹೋಗ್ತೀಯ ಅಂದ್ರೆ ನಾನು ಬಂದಿರೋದೇ ದೊಡ್ಡ ಮಾತು. ನನ್ನ ಸೋಮವಾರ ಇಂಟರ್ನಲ್ಸ್ ಇದೆ ಅಲ್ಲಿ. ನಿಮ್ಮ ಅಕ್ಕ ಕಾಣ್ತಾರಲ್ಲ ಈಗ ಕಾಣ್ತಾಯ್ತಾ? ನೀವಿಬ್ರು ಯೂಟ್ಯೂಬಲ್ಲಿ ಬರ್ತೀರಾ? ನಂದು ಕಸಿನ್ ರೀಸೆಂಟ್ಲಿ ಮದುವೆ ಆಗಿದ್ದು. ತೋರ್ಸೆ ಮುಖನ. ವಿದ್ಯಾ ಹಾಯ್. ಶಿ ಈಸ್ ದ ಪರ್ಸನ್ ಹೂ ಈಸ್ ಲೀಸ್ಟ್ ಬಾದರ್ಡ್ ಅಬೌಟ್ ಮೀ. ಲೀಸ್ಟ್. ಮಗನ್ ಮದುವೆ ಮಾಡ್ತಾ ಇದೀಯಾ? ಏನ್ ಹೇಳ್ತೀಯ? ಏಕೆ ಮಗನ್ ಮದುವೆ ಮಾಡ್ತಾ ಇದೀಯಾ? ವಿಡಿಯೋ ಮಾಡ್ಬೇಡ ಅಂದ್ರೆ ಇವ್ರೇ ಮದ್ವೆ ಹುಡುಗಿ. ಇವ್ರು ನಮ್ಮ ದೊಡ್ಡಮ್ಮನ ಮಗಳು, ನಮ್ಮ ಅಕ್ಕ, ನಮ್ಮಮ್ಮ, ಇವರು ಅಕ್ಕ, ಅವ್ರ ತಂಗಿ. ನನ್ನ ಬ್ಲಾಗಿನ ಮೇನ್ ಕಂಟೆಂಟ್ ಇವತ್ತು ಇವರೇ. ಸ್ವಾತಿ BN. ಮಾಮನ ಮಗ ಇವ್ರು ಯಾರು ಬೇರೆಯವರು. ಏನಾಯ್ತು? ಹಾಗೆ ಒಂದು ಸ್ವಲ್ಪ ಗಾಸಿಪ್ ಆ್ಯಂಡ್ ಕಾಮಿಡಿ ಗೈಸ್, ಅದೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ. ಶಾಸ್ತ್ರ ಹೇಳಿಸ್ಕೊಂಡು ಮಾಡಿಸ್ಕೊತಾ ಇರೋದು ನೋಡಿ ಅಲ್ಲಿ. ಹಾಯ್ ಮಾಡು. ರಕ್ಷಿತನ್ ಮದುವೆಗೆ ಒಂದು ಫ್ರೆಂಡ್ಸ್ ಬಂದಿದೆ. ಅಲ್ಲ ರಕ್ಷಿತನ ಹಾಯ್ ಮಾಡ್ಸೋ ನನ್ನ ಬ್ಲಾಗಿಗೆ. ಹಾಯ್. ಸರಿ ಸೈಡಿಗೆ ಬನ್ನಿ. ನಮ್ಮ ಪಪ್ಪಗೆ ಸುಮಾರು ದಿನಗಳಿಂದ ಅವ್ರ ಫ್ರೆಂಡ್ ಸಿಕ್ಕಿದ್ದಿಲ್ಲ ನೋಡಿ ಅಲ್ಲಿ ಅವ್ರ ಫ್ರೆಂಡ್ಶಿಪ್ನ. ಇದು ನಾನು, ಇದು ನಮ್ಮ ಅಕ್ಕ, ಇದು ನಮ್ಮಮ್ಮ. ಇಲ್ಲಿ ಯಾಕೆ ನಿಂತಿರೋದು ಅಂದರೆ ರೂಮು ಯಾರ್ಯಾರಿಗೆ ಯಾವ್ಯಾವ ರೂಮ್ ಬೇಕು ಅಂತ ಅಲ್ಲಿ ನಿಂತಿರೋದು ಅವರು ನೋಡಿ. ಅಲ್ಲಿ ರೂಮಿಗಾಗಿ ಹೋರಾಟ. ನಾನು ನಮ್ಮ ಅಕ್ಕ ಟೀ ಕುಡಿಯೋಕ್ಕೆ ಬಂದಿದ್ವಿ. ಸಾರಿ, ಕಾಫಿ ಕುಡ್ಕೊಂಡು ಹೋಗ್ತೀವಿ ಈಗ. ಈಗಿಲ್ಲಿ ಮದುವೆ ಹಿಂದಿನ ದಿನ ಏನೇನು ಶಾಸ್ತ್ರ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಏನೇನು ಮಾಡ್ತಾಯಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಅಷ್ಟೇ. ಏನು ಸಬ್ಸ್ಕ್ರೈಬ್ ಮಾಡ್ದ ಲೈಕ್ ಮಾಡ್ದ ಕಮೆಂಟ್ ಯಾಕೆ ಮಾಡಿಲ್ಲ? ರಕ್ಷಿತಣಯ್ಯ ನೋಡಿ, ನೀನು ವಿಡಿಯೋಗ್ರಾಫರ್ ಇಲ್ಲದೆ ಇದ್ದಾಗ ನಾನು ರಿಯಲ್ ಕಂಟೆಂಟ್ ಕ್ರಿಯೇಟರ್ ಆಗಿ ಶೂಟ್ ಮಾಡ್ತಾ ಇದ್ದೀನಿ. ಈ ಕಡೆ ನೋಡು, ನೀನು ನಂಗೆ ಪೇ ಮಾಡಬೇಕು, ನಾನು ಶೂಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಚೌಟ್ರಿಲಿ ಕಸ ಹೊಡಿಯೋದು ಬೇಕಾಗಿದ್ರೆ ಲೆಹೆಂಗಾನ ರೆಂಟ್ ತಗೋಬೋದು. ಸ್ವಾತಿ BN ಅವ್ರದ್ದು. ಕೊಡ್ತೀಯ ಇಲ್ವಾ ರೆಂಟ್ನ? BN
ಈಗ ನಾವೆಲ್ಲಿ ಹೊರಟಿದ್ದೀವಿ ಅಂದರೆ ಒಂದು ಬಾಟ್ಲ್ ನೀರು ತರಕ್ಕೆ ಹೋಗ್ತಾಯಿದ್ದೀವಿ. ಸಖತ್ ಬಾಯಾರಿಕೆ ಆಗ್ತಾಯಿತ್ತಲ್ಲಿ, ಅದಕ್ಕೆ ಮೇನ್ ರೋಡಿಗೆ ಹೋಗಿ ನೀರು ತೊಗೊಂಡು ಬರ್ತೀವಿ. ಈಗ ಬೇಕಾಗಿರೋದು ಫ್ರಂಟ್ ವ್ಯೂ, ಆಗಲೇ ತೋರಿಸಿರೋದು ಬ್ಯಾಕ್ ವ್ಯೂ. ರೆಂಟಿಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಡಿಸ್ಪ್ಲೇ ಮಾಡ್ತೀನಿ. ರಿಸೆಪ್ಷನ್ ನಡೀತಾ ಇದೆ, ನಮಗೆ ಹೊಟ್ಟೆ ಹಸಿತಾ ಇದೆ, ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೇ ಟೈಮ್ ಬಂದು 9:53 ಅಂದರೆ ನಿಯರ್ಲಿ 10 ಗಂಟೆ. ನಾವು ಊಟಕ್ಕೆ ಹೋಗ್ತೀವಿ. ನಿಂದು ಊಟ ಬಾಯ್. ಬೇಡ ಬೇಡ ಬೇಡ. ಮುಖ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಿಲ್ಲ. ಈಗ ರಿಸೆಪ್ಷನ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ಸೋ ಚೆನ್ನಾಗಿತ್ತು, ಆದಷ್ಟು ಕವರ್ ಮಾಡಿದ್ದೀನಿ. ಆ್ಯಂಡ್ ನಾಳೆ ಮದುವೆ ಬ್ಲಾಗ್ ಬರುತ್ತೆ, ಅದನ್ನು ನೋಡಿ, ತಪ್ಪದೆ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಸೌಂಡು ಸ್ವಲ್ಪ ಅಷ್ಟು ಕ್ಲಿಯರಾಗಿರಲಿಲ್ಲ ಅಂತ, ದಟ್ಸ್ ಬಿಕಾಸ್ ನಾನು ಕ್ರೌಡಿ ಏರಿಯಾದಲ್ಲಿದ್ದೆ ಆ್ಯಂಡ್ ಐ ಡೋಂಟ್ ಹ್ಯಾವ್ ಮೈಕ್. ಸೊ ಸ್ವಲ್ಪ ಸೌಂಡು ಅಷ್ಟು ಕ್ಲಿಯರಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಬಾಯ್.